ನಡೆದ ಗಲಾಟೆ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಸಚಿವರು, ಇಲ್ಲಿಗೆ ಬರುವಾಗ ಬಳ್ಳಾರಿಯಲ್ಲಿ ನಡೆದ ಘಟನೆಯನ್ನ ಮಾಧ್ಯಮದಲ್ಲಿ ನೋಡಿದೆ. ನನಗೂ ಸರಿಯಾಗಿ ಗೊತ್ತಿಲ್ಲ, ನಿನ್ನೆ ಸಂಜೆ ನಡೆದಿರೋ ಘಟನೆ ಇದು. ಬ್ಯಾನರ್ ಕಟೌಟ್ ವಿಚಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿದ್ದಾನೆ ಅಂತ ನೀವೇ ತೋರಿಸ್ತಿದ್ದೀರಾ. ಯಾರೇ ಆದ್ರೂ ಈ ಹಂತಕ್ಕೆ ಹೋಗಬಾರದು ಎಂದು ತಿಳಿಸಿದರು. ಮೊದಲಿಂದಲೂ ಆ ಪರಂಪರೆ ಸ್ವಭಾವ ಅಲ್ಲಿ ಇದೆ. ನಾನು ಯಾರನ್ನೂ ದೂರಲು ಹೋಗೋದಿಲ್ಲ. ಯಾರೇ ಆದ್ರೂ ಕಾನೂನನ್ನ ಕೈಗೆ ತೆಗೆದುಕೊಂಡ್ರೆ ಅವರಿಗೆ ಶಿಕ್ಷೆಯಾಗಬೇಕು. ಯಾವಾಗಲೂ ನ್ಯಾಯ ಗೆಲ್ಲಬೇಕು. ಈ ರೀತಿ ಆಗಬಾರ್ದು. ಅಮಾಯಕರಿಗೆ ತೊಂದರೆಯಾಗಬಾರದು. ಹೀಗಾದಾಗ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತದೆ ಎಂದರು. ಬಹಳ ಸ್ಟ್ರಿಕ್ಟ್ ಆಗಿ ಕ್ರಮ ತೆಗೆದುಕೊಳ್ಳಬೇಕಿದೆ. ಈ ಸಂದರ್ಭದಲ್ಲಿ ನಾನು ಏನೇ ಹೇಳಿದ್ರೂ ತಪ್ಪಾಗಲಿದೆ. ಗುಂಡು ಸಿಕ್ಕಿದೆ, ಫೈರಿಂಗ್ ಆಗಿದೆ ಅಂತ ಮಾಧ್ಯಮದಲ್ಲಿ ನೋಡದೆ. ಖಾಸಗಿ ವ್ಯಕ್ತಿ ಯಾರೋ ಫೈರಿಂಗ್ ಮಾಡಿದ್ದಾನಂತೆ, ತಿಳಿಯಲ್ಪಟ್ಟೆ ಎಂದರು. ಬೇಕಾದ್ರೆ ಟಿವಿಯಲ್ಲಿ ನೋಡಿದ್ದೆ, ನನಗೂ ಗೊತ್ತಿಲ್ಲ. ನಿನ್ನೆ ಸಾಯಂಕಾಲ ಆಗಿರೋ ಇನ್ಸಿಡೆಂಟು ನೀವು ಮಾಧ್ಯಮದಲ್ಲಿ ತೋರಿಸಿರೋದು ಈ ಥರ ಹಿಂಗೆ ಗಲಾಟೆ ಆಗಿದೆ ಮತ್ತು ಯಾವುದೋ ಬ್ಯಾನರು ಕಟ್ಔಟ್ರು ವಿಚಾರದಲ್ಲಿ ಅಂತ ಹೇಳಿ. ಪಾಪ ಯಾರೋ ರಾಜಶೇಖರ್ ಅಂತ ಒಬ್ಬ ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತ ಅಂಥೇಳಿ ನೀವೇ ತೋರಿಸ್ತಾ ಇದ್ದೀರಾ. ಯಾರೇ ಆದ್ರೂ ಯಾರೂ ಕೂಡ ಈ ಥರ ಹಂತಕ್ಕೆ ಹೋಗಬಾರ್ದು. ಇದು ಮುಂಚೆ ಅವ್ರಿಗೆ ಪರಂಪರೆ ಏನಾದ್ರು ಆ ಥರದ್ದು ಸ್ವಭಾವ ಮುಂಚೆಯಿಂದನೂ ಕೂಡ ಇದೆ ಅಲ್ಲಿ. ತಮಗೆ ಗೊತ್ತಿದೆ. ನಾನು ಯಾರನ್ನೂ ಬ್ಲೇಮ್ ಮಾಡೋದು ಒಬ್ಬ ಸಚಿವನಾಗಿ ನಂದು ತಪ್ಪಾಗ್ತದೆ. ಯಾರೇ ಕಾನೂನನ್ನು ಕೈಗೆ ತಗೊಂಡಿದ್ದಾರೆ ಅಂತ ಹೇಳಿದರೆ ಅವ್ರ ವಿರುದ್ಧ ಶಿಕ್ಷೆ ಆಗಬೇಕು. ಇದು ಯಾವಾಗಲೂ ಅಷ್ಟೇ ನ್ಯಾಯ ಗೆಲ್ಲಬೇಕೇ ಹೊರತು, ಕಾನೂನು ಗೆಲ್ಲಬೇಕೇ ಹೊರತು ಈ ಥರ ಎಲ್ಲ ಹೋಗ್ಬಿಟ್ರೆ ತಪ್ಪಾಗ್ತದೆ. ಅಮಾಯಕರು ತೊಂದರೆ ಆಗುತ್ತೆ, ಗಲಾಟೆ ಆಗ್ತಕ್ಕಂಥದ್ದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು. ಐ ಥಿಂಕ್ ಇಫ್ ಸಂಬಡಿ ಈಸ್ ಟ್ರೈಂಗ್ ಟು ಕ್ರಿಯೇಟ್ ಅ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು, ದೇ ಹ್ಯಾವ್ ಟು ಬಿ ಡೆಲ್ಟ್. ಭಾಳ ಸ್ಟ್ರಿಕ್ಟಾಗಿ ಡೀಲ್ ಮಾಡಬೇಕಾಗುತ್ತೆ. ಅದು ಕಾನೂನು ಮಾಡುತ್ತೆ ಅಂತೇಳಿ ವಿಶ್ವಾಸ ಇದೆ. ಈ ಟೈಮಲ್ಲಿ ನಾನು ಏನೇ ಹೇಳೋದಾದ್ರೂ ಸ್ವಲ್ಪ ತಪ್ಪಾಗ್ಬೋದು. ಕರೆಕ್ಟಾಗಿ ತಿಳ್ಕೊಂಡು ಹೇಳ್ತೀನಿ. ಬಟ್ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ತೊಗೋಬೇಕು. ಅವ್ರೇನೋ ಗುಂಡೆಲ್ಲ ಸಿಕ್ಕಿದೆ, ಅದು ಶೆಲ್ಸ್ ಎಲ್ಲ ಸಿಕ್ಕಿದೆ ಅಂತೇಳಿ, ಫೈರಿಂಗ್ ಬೇರಾಗಿದೆ, ಪ್ರೈವೇಟ್ ಅವ್ರು ಯಾರೋ ಫೈರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಇದೆಲ್ಲ ಮಾಧ್ಯಮದ ಮೂಲಕನೇ ನಮಗೆ ಸಿಕ್ಕಿದ್ದು. ನಾನು ಯಾವುದೇ ಅಧಿಕಾರಿಯಾಗಲಿ ಯಾವ ಕಡೆಯಿಂದನೂ ನಾನು ವೈಯಕ್ತಿಕವಾಗಿ ಮಾಹಿತಿ ತೊಗೊಂಡಿಲ್ಲ. ಈಗ ಬರ್ಬೇಕಾದ್ರೆ ನಾನು ಕಾರಲ್ಲಿ ನೋಡಿದ್ದು, ನನಗೂ ಗೊತ್ತಿರಲಿಲ್ಲ. ಅದಕ್ಕೆ ಏನೇ ಆದ್ರೂ ಕಾನೂನು ಇದರೊಳಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತಾ